ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಶೇಕಡ 63ರಷ್ಟು ಭ್ರಷ್ಟಾಚಾರದ ಬಗ್ಗೆ ವಿಪಕ್ಷದ ನಾಯಕ ಆರ್ ಅಶೋಕ್ ಹೊಟ್ಟೆ ಕಿಚ್ಚಿಗೆ ಮಾತನಾಡಿರುವುದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮುಜುಗರ ತರುವುದೇ ಆಗಿದೆ. ಪಾಪ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಲು ಯಡಿಯೂರಪ್ಪ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್ ಬೇಕಂತಲೇ ಬಿಜೆಪಿ ವಿರುದ್ಧವೇ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಆರ್ ಅಶೋಕ್ ಬಹಳ ಬುದ್ಧಿವಂತ, ಸಂಸದ ರಾಘವೇಂದ್ರ ಇದನ್ನ ತಿಳಿದುಕೊಳ್ಳಬೇಕು ಅಂತ ಸಚಿವ ಮಧು ಬಂಗಾರಪ್ಪ ಬಿಜೆಪಿಗರ ಕಾಲೆಳೆದಿದ್ದಾರೆ. ಇಲ್ಲ, ಅಧಿವೇಶನದಲ್ಲಿ ಎಲ್ಲ ಚರ್ಚೆನೂ ಆಗಬೇಕು. ಈಗ ನೀವು ಹೇಳಿದಲ್ಲ, ಇದು ಕೂಡ ಇವೆಲ್ಲದೂ ಕೂಡ ಚರ್ಚೆ ಆಗ್ತಕ್ಕಂಥದ್ದು ವಿಚಾರ ಆಗ್ತವೆ. ನಾನು ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳೋದು, ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿ ಈ ಆಂಜನೇಯನ ಎಂತ ಹನುಮ ಜಯಂತಿ ದಿವಸ ಕೋಳಿ ಯಾರು ತಿಂದರು ಇದನ್ನೆಲ್ಲ ಬಿಟ್ಟು ತಿನ್ನೋರು ತಿಂತಾನೆ ಇರ್ತಾರೆ. ಆಂಜನೇಯನ ಪೂಜೆ ಮಾಡೋರು ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲದೂ ನಡೀತಾ ಇರ್ತದೆ. ಆದರೆ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದಾರಲ್ಲ, ಆ ಕೆಲಸ ಮಾಡಿ. ಆಮೇಲೆ ಪ್ರಶ್ನೆ ಕೇಳಬೇಕಾದ್ರೆ ಫಸ್ಟ್ ಹುಷಾರಾಗಿ ಕೇಳ್ಕೊಳ್ಳಿ. ಟ್ವೀಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕೆಂದರೆ ಅದು ತಿರುಗುಮಾಣ ಆಗಬಾರ್ದು. ಪಾಪ ಯಡಿಯೂರಪ್ಪರನ್ನ ಭಾಳ ಸಿಕ್ಸ್ಬಿಟ್ರು. ಅಶೋಕ್ ಅವ್ರು ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಯಡಿಯೂರಪ್ಪರು ಸುಮ್ಮನೆ ಇದ್ರಪ್ಪ, ಅವರು ವಿಜೇಂದ್ರಂದು ಅಧ್ಯಕ್ಷ ಸ್ಥಾನಕ್ಕೆ ಪಾಪ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಮೋಸ್ಟ್ಲಿ ನನಗನ್ಸುತ್ತೆ ಇದು ಮೋಸ್ಟ್ಲಿ ಅಶೋಕ್ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು, ವಿಜೇಂದ್ರನ್ ತೆಗಿಯೋಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಭಾವನೆ. ಇದನ್ನು ಹೆಡ್ಲೈನ್ಸಿಗೆ ತಗೊಳ್ಳಿ. ಯಾಕೆಂದರೆ ಮತ್ತೆ ಇವನಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಹೇಳಿ ಮೋಸ್ಟ್ಲಿ ಇದನ್ನು ಏನು ಮಾಡಿದ್ದಾರೆ, ಅದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ನನಗೇನೋ ಸೀಕ್ರೆಟ್ ಮಾಹಿತಿ ಬಂದಿದೆ. ಅದನ್ನು ಚೆಕ್ ಮಾಡಿ ಹೇಳ್ತೀನಿ. ಮೋಸ್ಟ್ಲಿ ಇದು ಅಶೋಕ್ ಅವರು ಯಡಿಯೂರಪ್ಪರಿಗೆ ಕೆಟ್ಟ ಹೆಸರು ತರಬೇಕು, ಯಡಿಯೂರಪ್ಪರ ಟೈಮಲ್ಲಿ 63% ಏನು ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಹೇಳೋದಕ್ಕೋಸ್ಕರನೇ ಇದು ಮಾಡಿದ್ದಾರೆ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ಹೊಡೆದಿದ್ದಾರೆ. ನಮಗೆಲ್ಲ ಮಾಹಿತಿ ಕೊಟ್ಟವ್ರೆ ಅವರು. ಈಗ ನನಗೆ ಕೇಳಿದ್ರೆ ಸುಪಾರಿ ಅಲ್ಲ, ಕಮಿಷನ್ ಮಾತ್ರ ತೊಗೊಂಡಿರೋರು. ಯಾಕೆ ಗೊತ್ತನೋ, ಇವರೇ ಅವಾಗ ಎಂಥದ್ದು ಡೆಪ್ಟಿ CM ಇದ್ದವರು, ಇವರು ಕಮಿಷನಲ್ಲಿ ಪಾಲ್ದಾರರೇ. ಬಟ್ ಮೋಸ್ಟ್ಲಿ ಪಾಲ್ ಇವ್ರಿಗೆ ಕಮ್ಮಿ ಬಂದಿದ್ದಕ್ಕೆ ಸಿಟ್ಟು ಬಂದು ಹಿಂಗೆ ಮಾಡಿರಬೇಕು. ಮೋಸ್ಟ್ಲಿ ವಿಜೇಂದ್ರನ ಇಳಿಸೋದಕ್ಕೆ ಫಸ್ಟ್ ಕಾರಣ ಆಗೋದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಶೋಕೆ. ಯಾಕೆಂದರೆ ಲೋಕಾಯುಕ್ತರದ್ದು 19ನೇ ಇಶ್ಯೂನ ತೊಗೊಂಡಿದ್ದಾರೆ, ಅದು 2019 ಗೊತ್ತಿದ್ದು ಮಾಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಯಾಕೆಂದರೆ ಅಶೋಕ್ ಅವ್ರು ಭಾಳ ಬುದ್ಧಿವಂತರು, ವಿರೋಧ ಪಕ್ಷದ ನಾಯಕರು ಭಾಳ ಬುದ್ಧಿವಂತರು. ಇಡೀ ರಾಜ್ಯದಲ್ಲಿ ಅವರಂಥ ಬುದ್ಧಿವಂತರು ಇನ್ಯಾರೂ ಇಲ್ಲ. ಸೊ ಆ ಬುದ್ಧಿವಂತರು ಪಾಪ ಯಡಿಯೂರಪ್ಪರಿಗೆ ಒಂಥರ ಭಾಳ ಜಿಗಿಂಸೆ. ಅದು BJPನ ಮರ್ಯಾದೆ ತೆಗೆದಿರೋದು ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಅದಕ್ಕೆ ಇನ್ಮೇಲಾದರೂ ಅಶೋಕ್ ಅವರು ಹುಷಾರಾಗಿ ಅವ್ರ ಪಕ್ಷನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿ, ನಮಗೆ ಒಳ್ಳೊಳ್ಳೆ ಪ್ರಶ್ನೆ ಹಾಕಿ ಉತ್ತರವನ್ನು ತಗೊಳ್ಳೋದು ಮಾಡಲಿ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲ, ಅದನ್ನು ನೋಡಿ, ಅದನ್ನು ಭಾಳ ಟ್ರೈ ಮಾಡ್ತಾ ಇದ್ದಾರೆ. ಮೊನ್ನೆ ಏನಾಗಿದ್ರಿ ಪಾಪ ಅರ್ಗಜ್ಞಾನಂದರು, ನನಗೆ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರಿ, ನಮ್ಮನ್ನು ಒದ್ದಾಡಿಸ್ತಿದ್ದೀರಿ ಅಂತೇಳಿ ಅವರೊಂದು ಹೇಳಿದರು. ಇದೆಲ್ಲದು ಕೂಡ ಇದೆಲ್ಲ ಇಟ್ಸ್ ಅ ವೆರಿ ಲಾಂಗ್ ಟರ್ಮ್ ಡಿಸಿಷನ್ಸ್. ನಾವು ಓವರ್ ನೈಟಿಗೆ ಮಾಡ್ತಕ್ಕಂಥದ್ದಲ್ಲ, ನಡೀತಾನೆ ಇದೆ. ಹಾಂ, ಇಲ್ಲ, ರೆಡಿ ಆಗ್ತಾ ಇದೆ. ಅದನ್ನು ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರನೂ ಕೂಡ ಕೇಳಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೆ ಇವರು ಏನು ದುಡ್ಡು ಕೊಟ್ಟು ಮಾಡಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಬೇಕಾದ್ರೆ ಯಾರು ಕೊಡ್ಬೋದು. ಯಾಕೆಂದರೆ ಲಾಸ್ಟ್ ಟೈಮು ಅವರು ಕೂಡ ಬಂದಾಗ ನೀವೆಲ್ಲ ಅದನ್ನ ಮಾಹಿತಿ ಕೇಳಿದ್ರಿ. ನೀವು ಪ್ರೆಸ್ ಮೀಟಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅದನ್ನೆಲ್ಲ ಮಾಡಿದರು. ಇದು ಟಿಲ್ ಉತ್ತರ ಸೈಂಟಿಸ್ಟ್ ಅವ್ರ ಕಡೆಯಿಂದ ಬರೋವರೆಗೂ ಯಾವುದೇ ಸರ್ಕಾರಕ್ಕೂ ಕೂಡ ತೊಂದರೆ ಆಗ್ತಾಯಿದೆ. KFT ಇರೋದು ಈಗ 15-20 ವರ್ಷದಿಂದನೂ ಕೂಡ 30 ವರ್ಷದಿಂದನೂ ಇರೋದ್ರಿಂದ ಅದು ನಮ್ಮ ಕಡೆಯಿಂದ ಬಂದಿದ್ದು, ಕ್ಯಾಸ್ನೂರಿಂದ. ಪಾಪ ಇವ್ರಿಗೆ ಕಾಡ್ತಾ ಇತ್ತು ಅದು. ಮೋಸ್ಟ್ಲಿ ಅರ್ಗಜ್ಞಾನರು ಹುಡುಕಿ ಕಾಡ್ತಾ ಇರಬೇಕು ಮೋಸ್ಟ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.